ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಮನೇಲಿ ಸಿಂಪಲ್ ಆಗಿ ಸಾಫ್ಟ್ ಆಗಿರೋ ಪನ್ನೀರ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಪನ್ನೀರ್ ಮಾಡೋಕ್ಕೆ ನಾನಿಲ್ಲಿ 1 ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ. 1 ಲೀಟರ್ ಹಾಲನ್ನು ಅಂದರೆ ಹಾಲಿಗೆ ನೀರು ಮಾತ್ರ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಗಟ್ಟಿ ಹಾಲನ್ನೇ ಹಂಗೆ ಕಾಯಿಸೋಕೆ ಇಟ್ಕೊಳ್ಳಿ. ಹಾಲು ಚೆನ್ನಾಗಿ ಕಾಯಿಸ್ಕೊಳ್ಬೇಕು, ಅಂದರೆ ಹಾಲು ಬಿಸಿ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಂದರೆ ಹಾಲನ್ನು ಚೆನ್ನಾಗಿ ಕಲಿಸ್ಕೊಳ್ತಾನೆ ನೀವು ಬಿಸಿ ಮಾಡಬೇಕು, ಕೆನೆ ಬರಬಾರ್ದು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ನೀವು ಕುದಿ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಸಿಂಪಲ್ಲಾಗಿ ಪನ್ನೀರನ್ನ ಮಾಡ್ಕೊಳ್ಬೋದು. ಜಸ್ಟ್ ಹಾಲು ಮತ್ತು ನಿಂಬೆಹಣ್ಣು ಇದ್ದರೆ ಸಾಕು, ಪನ್ನೀರ್ ರೆಡಿ ಆಗಿಬಿಡುತ್ತೆ. ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವಾಗ ನಾನು ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಲೀಟರ್ ಹಾಲಿಗೆ 1 ನಿಂಬೆಹಣ್ಣು ಆದರೆ ಸಾಕು. ಇವಾಗ ಹಾಲು ಯಾವಾಗ ಚೆನ್ನಾಗಿ ಕುದಿ ಬರುತ್ತೆ ಅಲ್ವಾ, ಸೊ ಅವಾಗ ನಾವು ಇದನ್ನು ನಿಂಬೆಹಣ್ಣಿನ ರಸನ ಅದರೊಳಗಡೆ ಹಾಕ್ಕೊಳ್ಬೇಕು. ಇವಾಗ ಹಾಲು ಚೆನ್ನಾಗಿ ಬಿಸಿ ಆಗ್ತಾಯಿದೆ ನೋಡಿ, ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಗಡೆ ಸೀದೋಗಿಬಿಡುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವಾಗ ಹಾಲು ಬಿಸಿ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಅನಿಸುತ್ತಲ್ವ, ಆವಾಗ ನೀವು ನಿಂಬೆ ರಸನ ಹಾಕ್ಕೊಳ್ಬೇಕು. ಒಂದು 10ರಿಂದ 15 ನಿಮಿಷದಲ್ಲೇ ಪನ್ನೀರ್ ರೆಡಿ ಮಾಡ್ಕೊಳ್ಬೋದು. ಇವಾಗ ನೋಡಿ ಹಾಲು ಚೆನ್ನಾಗಿ ಕಾಯಿಸ್ಕೊಂಡ್ಮೇಲೆ ನಾನು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಿದ್ದಂಗೆ ಹಾಲೆಲ್ಲ ಒಡೆದೋಗ್ಬಿಡುತ್ತೆ ನೋಡಿ, ಯಾಕಂದರೆ ಹಾಲು ಬಿಸಿ ಇರುತ್ತಲ್ವ. ಸೊ ಅದಕ್ಕೆ ನಿಂಬೆಹಣ್ಣನ್ನು 1 ನಿಂಬೆಹಣ್ಣನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 1 ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ನ ಆನಲ್ಲಿ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಜಸ್ಟ್ ನೋಡಿ ಇವಾಗ ನಿಂಬೆಹಣ್ಣು ಹಾಕ್ಮೇಲೆ ಮಿಕ್ಸ್ ಮಾಡಿದ್ರೆ ಸಾಕು, ಯಾವ ಥರ ಹಾಲೆಲ್ಲ ಒಡೆದೋಗಿ ನೋಡಿ ಪನ್ನೀರ್ ರೆಡಿ ಆಗ್ತಾಯಿದೆ ಅಂತ ನೋಡ್ತಾ ಇರ್ಬೋದು. ನೋಡಿ ಹಾಲೆಲ್ಲ ಒಡೆದೋಗ್ಬಿಟ್ಟು ಇವಾಗ ಪನ್ನೀರ್ ಥರ ರೆಡಿ ಆಗ್ತಾಯಿದೆ ಅಲ್ವಾ. ಸೊ ಈ ಥರ ಆಗಬೇಕು, ಅಂದರೆ ಸಾಫ್ಟಾಗಿರೋ ಪನ್ನೀರು ಚೆನ್ನಾಗಿ ಬರುತ್ತೆ. ಇವಾಗ ಈ ಥರ ಆದಮೇಲೆ ಜಸ್ಟ್ 1ರಿಂದ 2 ನಿಮಿಷ ನೀವು ಕುದಿಸ್ಕೊಂಡ್ರೆ ಸಾಕು. ಆಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ, ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇವಾಗ ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ನಾನು ಈ ಕಡೆ ನೋಡಿ ಒಂದು ಪಾತ್ರೆಗೆ ತೆಳುವಾಗಿರೋ ಒಂದು ಬಟ್ಟೆನ ಈ ಥರ ಕಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಇದು ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾದರೆ ಸಾಕು, ಒಂದು 10 ನಿಮಿಷ ಬಿಡಿ, ಇಲ್ಲ ಒಂದು 5 ನಿಮಿಷ ಆದರೂ ಬಿಡ್ಬೋದು, ಇಲ್ಲ ಬಿಸಿದು ಕೂಡ ನೀವು ಹಾಕ್ಕೊಳ್ಬೋದು. ಬಟ್ ಕೈ ಸುಡಿಯುತ್ತೆ ಅಂತೇಳ್ಬಿಟ್ಟು ನಾನು ತಣ್ಣಗಾಗಕ್ಕೆ ಬಿಡಿ ಅಂತ ಹೇಳಿದ್ದು. ಇವಾಗ ನಾವು ಈ ಪಾತ್ರೆಯಲ್ಲಿರೋದನ್ನೆಲ್ಲ ಈ ಬಟ್ಟೆಗೆ ಹಾಕ್ಕೊಳ್ಳೋಣ. ಕೆಳಗಡೆ ಎಲ್ಲ ನೀರು ಹೋಗುತ್ತೆ, ಮೇಲೆ ಪನ್ನೀರೆಲ್ಲ ಹಾಗೆ ಉಳಿಯುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಪನ್ನೀರನ್ನ ಸಪ್ರೇಟ್ ಮಾಡೋದು ಕಷ್ಟ ಆಗಲ್ಲ. ಇವಾಗ ನೋಡಿ ಈ ಥರ ಬಟ್ಟೆ ಮೇಲೆಲ್ಲ ಪನ್ನೀರ್ ಇದೆ ಅಲ್ವಾ, ಈ ಥರ ನೀರು ಹೋಗೋಕ್ಕೆ ಚೆನ್ನಾಗಿ ಸ್ಪೂನಿಂದ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೆಳಗಡೆ ಎಲ್ಲ ನೀರು ಹೋಗಿದೆ ನೋಡಿ, ಜಸ್ಟ್ ಪನ್ನೀರ್ ಮಾತ್ರ ಮೇಲೆ ಇದೆ. ಈ ಥರ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡಿ ಪನ್ನೀರ್ ಯಾವ ಥರ ಗಟ್ಟಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ಏನು ಮಾಡೋಣ ಅಂದರೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ತಣ್ಣೀರನ್ನ. ಯಾಕೆ ಅಂದರೆ ನಾವು ನಿಂಬೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಒಂದು ಸರಿ ನೀವು ಬೇರೆ ನೀರಿಂದ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಹುಳಿ ಎಲ್ಲ ಹೋಗ್ಬಿಡುತ್ತೆ. ಇವಾಗ ನೋಡಿ ಇದನ್ನು ಬಟ್ಟೆಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಕಟ್ಟಿ ಇಟ್ಕೊಳ್ಳೋಣ. ಇನ್ನೂ ಸ್ವಲ್ಪ ಏನಾದರೂ ನೀರಿದ್ದರೆ ನೀವು ಈ ಥರ ಬಟ್ಟೆನ ತಿರ್ಸ್ಕೊಂಡು ನೀರೆಲ್ಲ ತೆಗೆದ್ಬಿಡಿ. ಒಂದು ಸ್ವಲ್ಪನೂ ನೀರು ಇರಬಾರ್ದು, ಈ ಥರ ಪ್ರೆಸ್ ಮಾಡಿಕೊಂಡು ನೀರನ್ನೆಲ್ಲ ತೆಗೆದ್ಬಿಡಿ. ನೋಡಿ ಇವಾಗ ನಾನು ಅದರಲ್ಲಿರೋ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಫುಲ್ ಗಟ್ಟಿಯಾಗಿರಬೇಕು. ಸೊ ಎಷ್ಟು ನೀರು ಬರುತ್ತೋ ಅಷ್ಟನ್ನು ತೆಗೆದಿಟ್ಕೊಂಡ್ಬಿಡಿ. ಇವಾಗ ನೋಡಿ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಪ್ಲೇಟಲ್ಲಿ. ಇವಾಗ ಏನು ಮಾಡೋಣ ಅಂದರೆ ಇದನ್ನು ಮತ್ತೆ ಅದೇ ಪ್ಲೇಟ್ಗೆ ಇವಾಗ ಪನ್ನೀರನ್ನು ಬಟ್ಟೆಲಿದೆ ಅಲ್ವಾ, ಸೊ ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಮಾಡ್ಕೊಳ್ಳೋಣ. ಇವಾಗ ಈ ಥರ ಇದೆ ಅಲ್ವಾ, ಸೊ ಇದನ್ನು ಕ್ಲಾತನ್ನು ಓಪನ್ ಮಾಡಿ ಸ್ವಲ್ಪ ದಪ್ಪ ಇದು ನಮಗೆ ಯಾವ ಸೈಜಲ್ಲಿ ಪನ್ನೀರ್ ಬೇಕೋ ಆ ಸೈಜಲ್ಲಿ ನಾವು ಇದನ್ನು ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿ ಈ ಥರ ಇದೆ ಅಲ್ವಾ, ಸೊ ಈ ಥರ ಬಟ್ಟೆನ ಮಡಚಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಅದನ್ನು ದೊಡ್ಡದು ಮಾಡಿ ಇದ್ರ ಮೇಲೆ ಏನಾದರೂ ಭಾರವಾಗಿರೋದನ್ನು ಇಡಬೇಕು. ಸೊ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ನೋಡಿ. ಈ ಥರ 1 ಅವರ್ ಬಿಟ್ಟರೆ ಸಾಕು, ಪನ್ನೀರ್ ರೆಡಿ ಆಗಿಬಿಡುತ್ತೆ. 1 ಅವರ್ ಆದಮೇಲೆ ಸೊ ಇವಾಗ ನೋಡಿ ಕ್ಲಾತ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಪನ್ನೀರ್ ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಸಿಂಪಲ್ಲಾಗಿ ಮನೆಯಲ್ಲಿ 1 ಲೀಟ್ರ್ ಹಾಲಿಂದ ಪನ್ನೀರ್ ಮಾಡ್ಕೊಳ್ಬೋದು. ಅದೇ ಹೊರಗಡೆ ಹೋದರೆ ತುಂಬಾ ಪ್ರೈಸ್ ಕೊಟ್ಟು ನೀವು ತೊಗೊಂಡು ಬರಬೇಕು. ಮನೇಲೇ ಸಿಂಪಲ್ಲಾಗಿ ಹಾಲನ್ನು ಉಪಯೋಗಿಸ್ಕೊಂಡು ಸಾಫ್ಟಾಗಿರೋ ಪನ್ನೀರನ್ನ ರೆಡಿ ಮಾಡ್ಕೊಳ್ಬೋದು. ಇವಾಗ ನೋಡಿ ಪನ್ನೀರು ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಜಸ್ಟ್ 1 ಅವರ್ ಬಿಟ್ಟರೆ ಸಾಕು, ರೆಡಿ ಆಗಿಬಿಡುತ್ತೆ. ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ.
ಮೀಡಿಯಮ್ ಸೈಜು ಇಲ್ಲ ಸ್ಮಾಲ್ ಸೈಜು ನೀವು ಯಾವ ಥರ ಯೂಸ್ ಮಾಡ್ತೀರ ಅದ್ರ ಮೇಲೆ ಕಟ್ ಮಾಡ್ಕೊಳ್ಳಿ. ನಾನು ಇವಾಗ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಚಾಕು ತೊಗೊಂಡು ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪನ್ನೀರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ ಸಿಂಪಲಾಗಿ ಪನ್ನೀರನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ ಏನಿಲ್ಲ, ಜಸ್ಟ್ ನೀವು ಇದನ್ನು ಈ ಥರ ಕಟ್ ಮಾಡಿಕೊಂಡ್ರೆ ಪನ್ನೀರ್ ರೆಡಿ ಆಗಿಬಿಡುತ್ತೆ. ಇದನ್ನು ನೀವು ಫ್ರಿಜ್ಜಲ್ಲಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು. ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ಇವಾಗ ನೋಡಿ ಒಂದು ಪೀಸನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಶಾಪಲ್ಲಿ ಯಾವ ರೀತಿ ಸಿಗುತ್ತೆ ಅಲ್ವಾ ಅದೇ ಥರನೇ, ಟೇಸ್ಟ್ ಕೂಡ ಅದೇ ಥರ ಇರುತ್ತೆ. ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಹಾಕಿ ಯಾವ ರೀತಿ ಬಂತು ಅಂತ. ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ. ನೆಕ್ಸ್ಟ್ ವಿಡಿಯೋ ನಾನು ಯಾವುದಾದ್ರೂ ಅಪ್ಲೋಡ್ ಮಾಡಿದ್ರೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್.